ಬಂದು ಕ್ಲೀನ್ ಮಾಡು ಅಂತ ಹೇಳಿ ಆ ಹುಡುಗಿ ನೋಡಲ್ಲಿಂದ ಹೊರಗಡೆ ತನ್ನ ಕಾರ್ನಲ್ಲಿ ಹೊರಟೋದ ಶೌರ್ಯ ಸಾಯಂಕಾಲ ಅಂತ ಹೋದವ್ ನೈಟ್ ಹತ್ತಾದರೂ ಕೂಡ ಮನೆಗೆ ಬರಲೇ ಇಲ್ಲ. ತ್ರಿಷಾ ಏನೂ ಶೌರ್ಯನಿಗಾಗಿ ವೆಯ್ಟ್ ಮಾಡ್ತಾ ಹಾಗೆ ಹಾಲಿನಲ್ಲೇ ಬಲಗ್ಬಿಟ್ಲು, ಏನೂ ತಿನ್ನದೆ. ಸುಮಾರು ಮಧ್ಯರಾತ್ರಿ 12 ಟೈಮ್ ಮನೆಗೆ ಬಂದು ಶೌರ್ಯ ಫುಲ್ಲಾಗಿ ಕುಡಿದು ಬಂದಿದ್ದ. ತೂರಾಡ್ತಾ ಒಳಗೆ ಬಂದ. ಹಾಲಿಗೆ ಬಂದು ನೋಡ್ದ ತ್ರಿಷಾ ಅಲ್ಲೇ ಮಲಗಿರೋದು ಕಾಣಿಸ್ತು. ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತೀಯಾ ಅಂತ ಬೇಸರದಿಂದ ಅಂದ್ಕೊಂಡ. ಆದರೆ ಅಷ್ಟರಲ್ಲಿ ಕೋಪ ಬರೋದ್ರಿಂದ ತ್ರಿಷಾನನ್ನೆಲ್ಲ ಹಾಲಿನಲ್ಲಿ ಬಿಟ್ಟು ತಾನು ರೂಮಿಗೆ ಹೊಟ್ಟೋದ. ಮರುದಿನ ಬೆಳಗ್ಗೆ ಎದ್ದ ತ್ರಿಷಾಗೆ ಶೌರ್ಯನ ಕಾರ್ ಹೊರಗಡೆ ಕಾಣಿಸಿ ಇವ್ರು ಬಂದುಬಿಟ್ಟಿದ್ದಾರಾ, ಆದರೂ ಇವ್ರು ಯಾವಾಗ ಬಂದರು ಅಂದ್ಕೊಳ್ತಾ ರೂಮ್ ಒಳಗೆ ಹೋದ್ಲು ಫ್ರೆಶ್ ಆಗೋದಕ್ಕೆ. ತಾನು ಡೋರ್ ಓಪನ್ ಮಾಡೋ ಟೈಮ್ಗೆ ಶೌರ್ಯನೇ ಡೋರ್ ಓಪನ್ ಮಾಡಿ, ನೀನು ಡ್ರೆಸ್ ತಗೋ ಹೋಗಿ ಆ ರೂಮ್ನಲ್ಲಿ ಫ್ರೆಶ್ ಆಗು ಅಂತ ಹೇಳಿ ತ್ರಿಷಾ ಹೇಳೋದನ್ನು ಕೂಡ ಕೇಳಿದೆ. ಡ್ರೆಸ್ ಅವ್ರ ಕೈಯಲ್ಲಿಟ್ಟು ಮುಖದ ಮೇಲೆ ಡೋರ್ ಹಾಕ್ಬಿಟ್ಟ. ಏನಾಯ್ತು ಶೌರ್ಯ ಅವ್ರಿಗೆ ಅಂತ ಆಲೋಚಿಸ್ತಾ ತನ್ನ ಡ್ರೆಸ್ ತಗೊಂಡು ಬೇರೆ ರೂಮ್ಗಳಿಗೆ ಹೋದ್ಲು. ಫ್ರೆಶ್ ಆಗಿ ಮತ್ತೆ ಶೌರ್ಯನ ರೂಮ್ ಹತ್ರ ಬಂದ್ಲು. ಅಷ್ಟರಲ್ಲಿ ತಾನು ಕೂಡ ಫ್ರೆಶ್ ಆಗಿ ರೆಡಿಯಾಗಿ ಡೋರ್ ಓಪನ್ ಮಾಡಿದ ಶೌರ್ಯನಿಗೆ ಎದುರಿಗೆ ತ್ರಿಷಾ ಕಾಣಿಸ್ತಿದ್ರೆ ಕೋಪವಾಗಿ, ಏನು ಕೆಲಸ ಇಲ್ಲ ನಿನಗೆ ಅಂತ ಕೋಪದಿಂದ. ಅದು ನನ್ನ ಬೊಟ್ಟು ಬಳೆ ಎಲ್ಲ ರೂಮ್ನಲ್ಲಿದೆ ಶೌರ್ಯ ಅವರೇ ಅಂತ ಹೇಳಿದ್ಲು ತ್ರಿಷಾ ತಲೆ ತಗ್ಸಿ. ಅವಳನ್ನ ಒಳಗಡೆ ಅಲ್ಲಿಂದ ಆಫೀಸ್ಗೆ ಹೊರಟೋದ ಶೌರ್ಯ ಕೋಪದಿಂದ. ನಿಜಕ್ಕೂ ಸಡನ್ನಾಗಿ ಶೌರ್ಯನ ನಡವಳಿಕೆಯಲ್ಲಿ ಯಾಕೆ ಇಷ್ಟೊಂದು ಬದಲಾವಣೆ ಬಂದಿದೆಯೋ ಅರ್ಥ ಆಗ್ತಿಲ್ಲ ತ್ರಿಷಾಗೆ. ಆಲೋಚಿಸ್ಲೇ ರೆಡಿಯಾಗಿ ಕೆಳಗೆ ಬರೋ ಅಷ್ಟರಲ್ಲಿ ಶೌರ್ಯ ಆಫೀಸ್ಗೆ ಹೊರಟೋಗಿದ್ದಾನೆ ಅಂತ ಆ ಸುದ್ದಿಯನ್ನು ತಣ್ಣಗೆ ಹೇಳಿದ್ಲು ಕೆಲಸದವಳು. ಅದೇನಮ್ಮ ಟಿಫನ್ ತಿಂದು ಹೋದ್ರಾ ಅಂತ ಕೇಳಿದ್ಲು ತ್ರಿಷಾ. ಹೌದಮ್ಮನವರೇ ಅಂತ ಹೇಳಿ ಆಕೆ ಕೂಡ ಅಲ್ಲಿಂದ ಹೊರಟೋದ್ಲು. ನೈಟ್ ಏನೂ ತಿಂದಿದ್ರು ಕೂಡ ಇವಾಗಲೂ ಹಸಿವಾಗ್ತಿಲ್ಲ ತ್ರಿಷಾಗೆ. ಆದರೆ ಯಾಕೋ ನೀರಸವಾಗಿರೋದ್ರಿಂದ ಸ್ವಲ್ಪ ಹಾಲು ಕುಡ್ದು ಆಲೋಚಿಸ್ತಾ ಕೂತಿದ್ದಾಳೆ ತ್ರಿಷಾ. ಅಷ್ಟರಲ್ಲಿ ತನ್ನ ಫೋನ್ ರಿಂಗ್ ಆಯಿತು. ಯಾರಂತ ನೋಡಿದ ಅವಳಿಗೆ ಅದಿತಿ ಹೆಸರು ಡಿಸ್ಪ್ಲೇ ಆಗ್ತಿದ್ರೆ ಫೋನ್ ಲಿಫ್ಟ್ ಮಾಡಿ ಹಲೋ ಅದಿತಿ ಹೇಳು ಅಂದ್ಲು. ಅಕ್ಕ ಅದೇ ಇವತ್ತು ಮೀಟ್ ಆಗೋಣ ಅಂದಿದೆ ಅಲ್ವಾ ಅಂತ ಹೇಳಿ ಕಾಫಿ ಶಾಪ್ ಓಕೆನಾ ಅಂತ ಹೇಳಿದ್ಲು ಅದಿತಿ. 2 ನಿಮಿಷ ಆಲೋಚಿಸಿ ಹಾಂ ಸರಿ ಬರ್ತೀನಿ ಒಂದು ಅರ್ಧ ಗಂಟೆಯಲ್ಲಿ ಅಂತ ಹೇಳಿದ್ಲು ತ್ರಿಷಾ. ಅಕ್ಕ ನೀನು ಈ ವಿಷಯ ಅದೇ ನಾನು ನೀನು ಕಾಲ್ ಮಾಡಿದ ವಿಷಯ ಭಾವನೆಗೆ ಹೇಳಿಲ್ಲ ತಾನೇ ಅಂತ ಕೇಳಿದ್ಲು ಅದಿತಿ ಕನ್ಫರ್ಮೇಷನ್ಗಾಗಿ. ಇಲ್ಲ ನಾನೇನು ಹೇಳಿಲ್ಲ ಅಂತ ಉತ್ತರ ಕೊಟ್ಟಳು ತ್ರಿಷಾ. ಸರಿ ಅಕ್ಕ ನಾನು ಕೂಡ ಹೊರಡೋದಕ್ಕೆ ಸ್ಟಾರ್ಟ್ ಆಗ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಯಶವಂತ್ ಕಡೆ ನೋಡಿದ್ಲು. ಸೂಪರ್ ಬೇಬಿ ಅಂತ ಹೇಳಿ ನಡಿ ನಾವು ಕೂಡ ಹೋಗಬೇಕು ಅಂತ ಕನ್ನಿಂಗಾಗಿ ನಗ್ತಾ ಯಶವಂತ್. ಅದಿತಿ ಏನೋ ರೆಡಿ ಆಗೋದಕ್ಕೆ ಹೋದರೆ ತನ್ನ ಮನುಷ್ಯರಿಗೆ ಕಾಲ್ ಮಾಡಿ ಆ ಕಾಫಿ ಶಾಪ್ ಪೂರ್ತಿ ನಮ್ಮ ಕಂಟ್ರೋಲ್ನಲ್ಲಿ ಒಳಗೆ ತಗೊಳ್ಳಿ ಅಂತಂದ ಯಶವಂತ್. ಅವರು ಸರಿ ಸರ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ಆ ಕೆಲಸದಲ್ಲಿ ಬಿದ್ದರು. ಇಲ್ಲಿ ತ್ರಿಷಾ ಕೂಡ ಅದಿತಿಗ ಕಾಫಿ ಶಾಪ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಆದ್ಲು. ಯಾಕೋ ತನ್ನ ಮನಸ್ಸು ಕೇಳಿ ಶಂಕಿಸ್ತಿದ್ರು ಕೂಡ ತಂಗಿ ಮೇಲಿರೋ ಮಮಕಾರದಿಂದ ಹೊರಟಳು ತ್ರಿಷಾ. ಇಲ್ಲಿ ಶೌರ್ಯ ತನ್ನ ಆಫೀಸ್ಗೆ ಹೋಗಿ ಅಸಹನೆಯಿಂದ ತನ್ನ ಕ್ಯಾಬಿನಲ್ಲಿ ಕೂತಿದ್ದಾನೆ. ಇಷ್ಟರಲ್ಲಿ ತನಗೆ ನಿನ್ನೆ ಕಾಲ್ ಮಾಡಿದ ಹ್ಯಾಕರ್ ಮತ್ತೆ ಕಾಲ್ ಮಾಡ್ದ. 2 ರಿಂಗ್ಸ್ಗೆ ಕಾಲ್ ಲಿಫ್ಟ್ ಮಾಡಿದ ಶೌರ್ಯ. ಸರ್ ಇವಾಗಲೇ ಅದಿತಿ ಮತ್ತು ತ್ರಿಷಾ ಮೇಡಮ್ ಅವರು ಕಾಲ್ ಮಾಡಿದ್ದಾರೆ ಅಂತ ವಿಷಯ ಹೇಳಿ ರೆಕಾರ್ಡಿಂಗ್ ಕೂಡ ಸೆಂಡ್ ಮಾಡ್ದ. ಅದನ್ನೆಲ್ಲ ಕೇಳಿ ಶೌರ್ಯನಲ್ಲಿ ಮಾನ್ಸ್ಟರ್ ನಿದ್ರೆಯಿಂದ ಎದ್ದಿದ್ದಾನೆ ಅಂತ ಹೇಳಬೇಕು. ಕೋಪದಿಂದ ಅಲ್ಲಿಂದ ಹೋಗೋದಕ್ಕೆ ಹೊರಟ. ಆದರೆ ಏನೋ ನೆನಪಾದವನಂತೆ ಯಾರಿಗೋ ಕಾಲ್ ಮಾಡಿ ಈ ಹೊತ್ತಿಗೆ ಆ ಯಶವಂತ್ ಆ ಕಾಫಿ ಶಾಪನ್ನು ತನ್ನ ಕಂಟ್ರೋಲ್ ಒಳಗೆ ತೊಗೊಂಡಿರ್ತಾನೆ. ನೀನೇನು ಮಾಡ್ತೀಯ ಎಂಬುದು ನನಗೆ ಗೊತ್ತಿಲ್ಲ. ಅವರ ಮನುಷ್ಯರ ಪ್ಲೇಸ್ನಲ್ಲಿ ನಮ್ಮ ಮನುಷ್ಯರು ಇರಬೇಕು. ಅವಶ್ಯಕತೆ ಇದ್ದರೆ ಆ ಯಶವಂತನ ಮನುಷ್ಯರನ್ನು ಕೊಂದೇ ಹಾಕಿ ಅಂತ ಆರ್ಡರ್ ಪಾಸ್ ಮಾಡ್ದ ಶೌರ್ಯ. ಅವನು ಓಕೆ ಅಂತ ಹೇಳಿ ಕಾಲ್ ಕಟ್ ಮಾಡಿ ಶೌರ್ಯ ಹೇಳ್ದಂತ ಮಾಡ್ದ. ಶೌರ್ಯ ಅಲ್ಲಿಂದ ಆ ಕಾಫಿ ಶಾಪ್ಗೆ ಹೊರಡೋದಕ್ಕೆ ಸ್ಟಾರ್ಟ್ ಮಾಡ್ದ. ತ್ರಿಷಾ ಅದಿತಿಗಿಂತ ಮುಂಚೆ ಅಲ್ಲಿಗೆ ತಲುಪಿದ್ಲು. ಆ ಶಾಪ್ನಲ್ಲೇ ಒಂದು ಮೂಲೆಯಲ್ಲಿರೋ ಟೇಬಲ್ ಹತ್ರ ಹೋಗಿ ಯಾರಿಗೂ ಕಾಣಿಸ್ತಂತೆ ಯಾರು ಗುರುತು ಹಿಡಿದಂತೆ ಫೇಸ್ಗೆ ಸ್ಕಾರ್ಫ್ ಹಾಡ್ಕೊಂಡು ಕೂತಿದ್ದಾನೆ ಶೌರ್ಯ. ತ್ರಿಷಾ ಬಂದು ಒಂದು 5 ನಿಮಿಷಕ್ಕೆ ಅಲ್ಲಿಗೆ ಬಂದ್ಲು ಅದಿತಿ. ಶೌರ್ಯ ತನ್ನ ಕಣ್ಣುಗಳಿಗೆ ಕೆಲಸ ಕೊಟ್ಟ. ಅದಿತಿಗೆ ಸ್ವಲ್ಪ ಹತ್ತಿರದಲ್ಲಿ ಯಾರೋ ಸ್ಟ್ರೇಂಜರ್ ಥರ ಕೂತಿದ್ದಾನೆ ಯಶವಂತ್. ಅದಿತಿ ಬಂದು ಇನ್ನೊಂದು 5 ನಿಮಿಷಕ್ಕೆ ಅಲ್ಲಿಗೆ ಬಂದ್ಲು. ತ್ರಿಷಾ ಅದಿತಿಯನ್ನು ನೋಡ್ತಾ ಹೇಗಿದೆಯಾ ಅದಿತಿ ಅಂತ ಪ್ರೀತಿಯಿಂದ ಕೇಳಿದ್ಲು. ನಾನು ನಿಜವಾಗ್ಲೂ ಚೆನ್ನಾಗಿಲ್ಲ ಅಕ್ಕ, ನೀನು ಹೇಗಿದೆಯಾ ಅಂತ ಕೇಳಿದ್ಲು ಅದಿತಿ ಇಲ್ಲದ ಪ್ರೀತಿಯನ್ನು ತ್ರಿಷಾ ಮೇಲೆ ತೋರಿಸುತ್ತಾ. ಏನಾಯ್ತು ಅದಿತಿ ಅಂತ ಕೇಳಿದ್ಲು ತ್ರಿಷಾ ಕಂಗಾಲಾಗಿ. ಅಕ್ಕ ಅದು ತಂದೆಯನ್ನ ಭಾವನನ್ನ ಅತ್ತೆಯನ್ನು ನಿನ್ನ ಗಂಡ ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತ ಅಳ್ತಾ ಹೇಳಿದ್ಲು. ಆ ವಿಷಯ ತ್ರಿಷಾಗೆ ಮುಂಚೆ ತಿಳಿದಿರೋದ್ರಿಂದ ದೊಡ್ಡದಾಗಿ ರಿಯಾಕ್ಟ್ ಆಗಲಿಲ್ಲ. ಅಷ್ಟರಲ್ಲಿ ಯಶವಂತ್ ತ್ರಿಷಾ ಹಿಂದೆ ಇದ್ದು ತನ್ನ ಮನುಷ್ಯರಿಗೆ ಸನ್ನೆ ಮಾಡ್ದ. ಅವರಲ್ಲಿ ಒಬ್ಬ ಬಂದು ತ್ರಿಷಾಗೆ ಯಾವುದೋ ಇಂಜೆಕ್ಷನ್ ಫಾಸ್ಟಾಗಿ ತ್ರಿಷಾ ಕತ್ತಿನ ಮೇಲೆ ಚುಚ್ಚೋದಕ್ಕೆ ಹೋದ. ಆದರೆ ಅವನ ಕೈ ಗಾಳಿಯಲ್ಲಿ ನಿಂತು ಹೋಗಿ ಮುರಿದ್ಬಿಡ್ತು. ಯಾರಂತ ನೋಡಿದ ಅದಿತಿಗೆ ಯಶವಂತ್ಗೆ ಅಲ್ಲಿ ಶೌರ್ಯ ಎಂಬ ರುದ್ರನಂತೆ ಕಾಣಿಸ್ತಿದ್ದಾನೆ. ಶೌರ್ಯ ಅಂದ್ಲು ಅದಿತಿ ಅಪ್ರಯತ್ನವಾಗಿ. ತ್ರಿಷಾ ಕೂಡ ಅಲ್ಲಿ ಶೌರ್ಯನ ನೋಡಿದ್ಲೆ ಒಂದೇ ಸಾರಿ ಶಾಕ್ ಆದ್ಲು. ತಿಳಿಯದೆಯೇ ಒಡಲೆಲ್ಲ ತಣ್ಣಗಾಯಿತು. ಅದಿತಿಗೆ ಶೌರ್ಯ ಹೇಗೆ ಗೊತ್ತು ಅಂದರೆ ಯಶವಂತ್ ಶೌರ್ಯನ ಫೋಟೋ ತೋರಿಸಿದ್ದ ಅದಿತಿಗೆ, ಸೊ ಹಾಗೆ ಗೊತ್ತು. ಶೌರ್ಯ ಮಾತ್ರ ಕಿಡಿಕಾರೋ ಕಣ್ಣುಗಳಿಂದ ತ್ರಿಷಾನನ್ನೇ ನೋಡ್ತಿದ್ದಾನೆ. ಅಲ್ಲಿ ನಡೀತಿರೋದು ಏನೂ ಅರ್ಥ ಆಗ್ತಿದ್ದಂತೆ ಇದ್ದಾಳೆ ತ್ರಿಷಾ. ನಿಜಕ್ಕೂ ಶೌರ್ಯ ಅವರಿಗೆ ಹೇಗೆ ತಿಳಿತು ಅಂತ ಅಂದ್ಕೊಳ್ತಿದ್ದಾಳೆ ತ್ರಿಷಾ. ಶೌರ್ಯ ಮಾತ್ರ ಅಲ್ಲೇ ಇದ್ದ ಅದಿತಿ ಕಡೆ ನೋಡಿ ಕೈ ಮೇಲೆ ಕೆತ್ತಿದು ಕೊಡೋದಕ್ಕೆ ಅನ್ನೋ ಹಾಗೆ ಕೂಡಲೇ ಆ ಕೈಯನ್ನು ಹಿಡಿದು ತಡೆದ ಯಶವಂತ್.
ಹೆಚ್ಚು ಮಾಡೋಕೆ ನೋಡ್ಬೇಡ ಶೌರ್ಯ, ಇವಾಗ ಈ ಕಾಫಿ ಶಾಪ್ ಪೂರ್ತಿ ನನ್ನ ಕಂಟ್ರೋಲ್ನಲ್ಲಿದೆ ಅಂದ ಯಶವಂತ್ ಪೊಗರಿನಿಂದ. ಆ ಮಾತು ಕೇಳಿದ್ಲೆ ಯಶವಂತ್ ಕೈಯಿಂದ ತನ್ನ ಕೈಯನ್ನು ಬಿಡಿಸ್ಕೊಂಡು ಬಿದ್ದು ಬಿದ್ದು ನಗ್ತಿದ್ದಾನೆ ಶೌರ್ಯ. ಶೌರ್ಯ ಯಾಕಷ್ಟೊಂದು ನಗ್ತಿದ್ದಾನೋ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಏನು ಶೌರ್ಯ, ಶಾಕ್ನಲ್ಲಿ ಸಣ್ಣ ಮೆದುಳು ಸಿಡಿದು ಹುಚ್ಚಿಡ್ದೋಯ್ತಾ ಅಂತ ಕೇಳ್ದ ಯಶವಂತ್. ಯಾರೋ ನಾನು ರಂಗಕ್ಕೆ ಹಿಡ್ದಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಬೇಕನೋ, ಎಲ್ಲ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದೀನಿ ಅಂತ ಅಂದ ಶೌರ್ಯ. ಯಶವಂತ್ ಕೋಪದಿಂದ ಏನೋ ಅನ್ನೋದಕ್ಕೆ ಹೋಗ್ತಿದ್ದಾಗ ಅವನ್ನ ತಡೆದು, ಇದೆ ನಿನಗೆ ಮತ್ತು ನಿನ್ನ ಹೆಂಡತಿಗೆ ಹೇಳ್ತಿದ್ದೀನಿ, ಇನ್ನೊಂದು ಸಾರಿ ತ್ರಿಷಾ ತಂಟೆಗೆ ಬರೋದಕ್ಕೆ ಟ್ರೈ ಮಾಡಿದ್ರೆ ಅಷ್ಟೇ ಯಾಕೆ ಅಂತ ಆಲೋಚನೆ ಬಂದರೂ ಕೂಡ ನಿಮ್ಮ ಶವ ಇಲ್ಲೇ ಇವೆ ಎಂಬುದು ಕೂಡ ಯಾರಿಗೂ ಗೊತ್ತಾಗಲ್ಲ, ಹಾಗೆ ಮಾಡಿಬಿಡ್ತೀನಿ ಅಂದ ಕೋಪದಿಂದ. ಯಶವಂತ್ ಅತಿಥಿ ಕೈ ಹಿಡಿದು ಅಲ್ಲಿಂದ ಹೊರಟೋದ. ಕೋಪದಿಂದ ಶೌರ್ಯನ ನೋಡ್ತಾ ಅವರು ಹೊರಟೋಗೋವರೆಗೂ ಅವ್ರನ್ನ ನೋಡ್ತಿದ್ದ ಶೌರ್ಯ ಅವರು ಹೊರಟೋದ ನಂತರ ತ್ರಿಷಾ ಕಡೆ ನೋಡ್ದ. ಶೌರ್ಯಗೆ ಎಷ್ಟು ಕೋಪದಿಂದ ಇದ್ದಾನೆಂಬುದು ಆ ಮುಖ ನೋಡಿದ್ರೇ ತಿಳಿತಿತ್ತು ತ್ರಿಷಾಗೆ. ಅದು ಶೌರ್ಯ ಅವರೇ ಅಂತ ಶೌರ್ಯನ ಜೊತೆ ಮಾತಾಡ್ತಿದ್ದ ತ್ರಿಷಾನ ತಡೆದು ಕೋಪದಿಂದ ಅವಳನ್ನ ನೋಡ್ತಾ ನಡಿಯೇ ಅಂತ ಬೇಸ್ ವಾಯ್ಸ್ನಲ್ಲಿ. ಆ ಧ್ವನಿಗೆ ಎದುರಿ ಇನ್ನೇನು ಮಾತಾಡ್ದೆ ಅಲ್ಲಿಂದ ಶೌರ್ಯನ ಜೊತೆ ಹೊರಟ್ಲು. ಕಾರ್ನಲ್ಲಿ ಕೂತಿದ್ದಾನೆ, ಆದರೆ ಒಂದೇ ಒಂದು ಮಾತು ಕೂಡ ಮಾತಾಡ್ತಿಲ್ಲ ಶೌರ್ಯ. ತ್ರಿಷಾ ಮಾತಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವಳಿಗೆ ನಿಜವಾಗ್ಲೂ ಮಾತಾಡೋ ಅವಕಾಶವೇ ಕೊಡ್ತಿಲ್ಲ. ತ್ರಿಷಾಗೆ ಮಾತ್ರ ಒಂದು ಚೆನ್ನಾಗಿ ಅರ್ಥ ಆಯಿತು, ಶೌರ್ಯ ತುಂಬ ಕೋಪದಿಂದ ಇದ್ದಾನೆ ಅಂತ. ಇಲ್ಲಿ ಶೌರ್ಯ ಏನೋ ಯಶವಂತ್ ಮಾಡಿದ ಕ್ರೂರವಾದ ಆಲೋಚನೆ ಬಗ್ಗೆ ಅದರಿಂದ ಕೂದಲಡಿಯಲ್ಲಿ ತಪ್ಪಿಸ್ಕೊಂಡು ತನ್ನ ಹೆಂಡತಿ ಬಗ್ಗೆ ಆಲೋಚಿಸ್ತಿದ್ದಾನೆ. ಪಾಪ ಯಶವಂತ್ ಮೇಲಿದ್ದು ಕೋಪ ಕೂಡ ಪಾಪ ತ್ರಿಷಾ ಮೇಲೆ ಶಿಫ್ಟ್ ಆಗಿ ಹೋಗ್ತಿದೆ. ಈಗ ಯಾರ ಆಲೋಚನೆಗಳು ಅವರವರು ಇರಲಾಗಿ ಮನೆಗೆ ತಲುಪಿದ್ರು ಇಬ್ಬರು. ಕಾರ್ ಪಾರ್ಕ್ ಮಾಡಿ ಹೊರಗಡೆ ಇಳಿದು ತ್ರಿಷಾನ ರೆಕ್ಕೆ ಹಿಡಿದು ಕಾರ್ನಿಂದ ಹೊರಗಡೆ ಎಳೆದ. ಶೌರ್ಯನ ಹಿಡಿದಕ್ಕೆ ನೋವ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡ್ವು ತ್ರಿಷಾಗೆ. ಆದರೆ ಶೌರ್ಯ ಅವುಗಳೇನು ಲೆಕ್ಕಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ. ತ್ರಿಷಾನ ಕರ್ಕೊಂಡು ತನ್ನ ರೂಮ್ ಒಳಗೆ ಹೋದ. ಕೋಪದಿಂದ ಡೋರ್ ಹಾಕಿ ತ್ರಿಷಾ ಕೆನ್ನಿಗೆ ಛಲ್ಲಂತ ಬಾರಿಸ್ದ. ಇದನ್ನು ಊಹಿಸಿ ತ್ರಿಷಾ ಶೌರ್ಯ ಹೊಡೆದ ಫೋರ್ಸ್ಗೆ ಬೆಡ್ ಮೇಲೆ ಬಿದ್ಲು. ಅವಳನ್ನ ಎಪ್ಸಿ ಮತ್ತೆ ಹೊಡೆದ ಶೌರ್ಯ. ಆ ಕೆನ್ನೆ ಈ ಕೆನ್ನೆ ಶೌರ್ಯನ ಕೈ ಮುದ್ರೆಗಳಿಂದ ಕೆಂಪಾಗಿ ಹೋದವು. ತ್ರಿಷಾ ಕಣ್ಗಳು ನಿಲ್ಲದೆ ಸುರಿತಾನೇ ಇದ್ವು. ನಿಜಕ್ಕೂ ನಿನಗೆ ಸ್ವಲ್ಪ ಆದರೂ ಬುದ್ಧಿ ಇದೆಯಾ ಅಂತ ಕೋಪದಿಂದ ಅವಳ ಮೇಲೆ ಕಿರ್ಚಾಡ್ದ ಶೌರ್ಯ. ಅವನು ನಿನ್ನ ತಂಗಿ ನಿನ್ನ ಪ್ಲ್ಯಾನ್ ಮಾಡಿ ಯಾಕೆ ಅಲ್ಲಿಗೆ ಮಾಡ್ಕೊಂಡ್ರು ಗೊತ್ತಾ? ನಿಜಕ್ಕೂ ನಿನ್ನ ಏನು ಮಾಡ್ಬೇಕು ಅಂದ್ಕೊಂಡಿದ್ರು ನಿನಗೆ ಗೊತ್ತಾ ನಿನ್ನನ್ನು ಅಂತ ಆಮೇಲಿನ ಮಾತುಗಳು ಬಾರದೆ ತಡೆದು, ನಿನಗೆ ಯಾಕೆ ಬೇಕಿದೆಲ್ಲ ಅಂತ ಮತ್ತೆ ಹೊಡೆಯೋದು. ಕೈ ಮೇಲೆ ಕೆತ್ತಿ ಶೌರ್ಯನ ನೋಡಿದ್ಲೆ ಭಯದಿಂದ ಕಣ್ಣು ಮುಚ್ಕೊಂಡ್ಬಿಟ್ಲು. ಅವಳನ್ನ ಹೊಳಿಲಾರದೆ ಕೈ ಕೆಳಗಿಳಿಸ್ತಾ, ಯಾರೆಂಥವ್ರು ಅಂತ ತಿಳ್ಕೊಂಡು ಇನ್ನು ಮುಂದೆ ಆದರೂ ಬದುಕು, ಇಲ್ದಿದ್ರೆ ನಾಳೆಯ ದಿನ ತುಂಬ ಸ್ಟ್ರಗಲ್ ಫೇಸ್ ಮಾಡಬೇಕಾಗತ್ತೆ ನಮ್ಮ ಅಗ್ರಿಮೆಂಟ್ ಮುಗಿದ ಮೇಲೆ ಅಂದ ಶೌರ್ಯ ಹೊರಗಡೆ ನಡೀತಾ. ಹೋಗ್ತಿರೋ ಶೌರ್ಯನ್ನೇ ನೋಡ್ತಾ ಅಳುತ್ತಾ ಅಲ್ಲೇ ಕೂತ್ಕೊಂಡ್ಬಿಟ್ಲು ತ್ರಿಷಾ. ನೆನ್ನೆಯಿಂದ ಫುಡ್ ಇಲ್ದಿರೋದು ತುಂಬ ಹತ್ತಿರೋದ್ರಿಂದ ಹಾಗೆ ಪ್ರಜ್ಞೆ ತಪ್ಪಿದ್ಬಿಟ್ಲು. ಇಲ್ಲಿ ಶೌರ್ಯ ಏನೋ ಕೋಪದಿಂದ ಅಲ್ಲಿಂದ ಆಫೀಸ್ಗೆ ಕೊಟ್ಟೋದ. ಹೋಗ್ತಾ ಕುಕ್ ನೋಡಿ, ಮೇಡಮ್ ನೆನ್ನೆ ನೈಟ್ನಿಂದ ಏನೂ ತಿಂದಿಲ್ಲ, ಏನಾದರೂ ಲೈಟಾಗಿರೋ ಫುಡ್ ಪ್ರಿಪೇರ್ ಮಾಡಿ ತಿನ್ನಿಸು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋದ ಆಫೀಸ್ಗೆ. ಅಕ್ಷರ ಮನೆಯಲ್ಲಿ ಅತ್ತೆ ಅಂತ ಶಾರದಾ ಅವ್ರನ್ನ ಕರೀತಾ ಒಳಗಡೆ ಬಂದಳು. ಒಂದು 23 ವರ್ಷದ ಹುಡುಗಿ. ಯಾರಂತ ಹೊರಗಡೆ ಬಂದು ನೋಡಿದ್ರು ಸೂರ್ಯ ಮತ್ತು ಅಕ್ಷರ. ಅಲ್ಲಿ ಹಾಲ್ನಲ್ಲಿ ಮಿನಿ ಸ್ಕರ್ಟ್ ಹಾಕ್ಕೊಂಡು ಸ್ಲೀವ್ಲೆಸ್ ಟಾಪ್ನಲ್ಲಿ ಫುಲ್ ಪೋಸ್ ಆಗಿದ್ದಾಳೆ ಆ ಹುಡುಗಿ. ನೋಡೋದಕ್ಕೊಂದು ಮಾಡೆಲ್ ಥರ ಇದ್ದಾಳೆ. ಹಾಯ್ ಅಕ್ಷರ, ಹೇಗಿದೆಯಾ ಅಂತ ಕೇಳಿದ್ಲು ಆ ಹುಡುಗಿ. ನಾನು ಚೆನ್ನಾಗಿದ್ದೀನಿ, ಇಷ್ಟಕ್ಕೂ ನೀನು ಹೇಗಿದೆಯಾ ನಿಶಾ ಅಂತ ಕೇಳಿದ್ಲು ಅಕ್ಷರ. ನಾನು ಚೆನ್ನಾಗಿದ್ದೀನಿ, ಇಷ್ಟಕ್ಕೂ ಅತ್ತೆಯಲ್ಲಿದ್ದಾರೆ ಅಂತ ಕೇಳಿದ್ಲು ನಿಶಾ. ಗುಡಿಗೆ ಹೋಗಿದ್ದಾಳೆ, ಏನಾಯ್ತು ಇವಾಗ ಅಂತ ಕೇಳಿದ್ಲು ಅಕ್ಕಿ. ನಿನ್ನ ಜೊತೆ ಅಲ್ಲ ಅತ್ತೆ ಜೊತೆ ಮಾತಾಡ್ತೀನಿ ಅಂದ್ಲು ನಿಶಾ ಪೊಗರಿನಿಂದ. ಏನೋ ಅಂತ ಕೇಳಿದ್ಲು ಅಕ್ಷರ. ಆದರೂ ನೀನೇನು ಮಾಡ್ತಿದ್ಯಾ? ಬಾವ ಯಾರೋ ಆ ಬೀದಿಲಿ ಹೋಗೋ ಹುಡುಗಿಯನ್ನು ಮದುವೆ ಮಾಡ್ಕೋತಿದ್ರೆ ನಿನಗೆ ತಿಳಿದ ಬಾವನನ್ನು ಚಿಕ್ಕ ವಯಸ್ಸಿಂದ ಲವ್ ಮಾಡ್ತಿದ್ದೀನಿ ಅಂತ ಕೇಳಿದ್ಲು ನಿಶಾ. ನಾವು ಪ್ರೀತಿಸಿದ ತಕ್ಷಣ ಸಾಕಾಗಲ್ಲ, ಆ ಕಡೆ ವ್ಯಕ್ತಿ ಕೂಡ ನಮ್ಮನ್ನು ಪ್ರೀತಿಸಬೇಕು. ಆ್ಯಂಡ್ ಆಕೆ ಬಜಾರಲ್ಲಿ ಓಡೋ ಮನುಷ್ಯ ಅಲ್ಲ, ನನ್ನ ಅತ್ತಿಗೆ ಅಂದ್ಲು ಅಕ್ಕಿ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳ್ತಾ. ನನಗಂತೂ ಕೋಪ ಉಕ್ಕು ಬರ್ತಿದೆ. ನನಗಾಗಬೇಕಾದ ಗಂಡನ ಇನ್ನೊಂದು ಹುಡುಗಿ ಕೊಟ್ಟು ಮದುವೆ ಮಾಡ್ತಿದ್ರೆ ನನಗೆಷ್ಟು ಕೋಪ ಬರಬೇಡ. ನಿಶಾ, ನಿನ್ಗೆ ಗೊತ್ತು ಶೌರ್ಯ ನಿನ್ನ ಸತ್ರು ಮದುವೆ ಮಾಡ್ಕೊಳ್ಳಲ್ಲ ಅಂತ, ಮತ್ತು ಆಗಿರುವಾಗ ಯಾಕೆ ಆಸೆಗಳನ್ನ ಇಟ್ಕೊಳ್ಳೋದು ಅಂತ ಕೇಳಿದ್ಲು. ನೀನು ಮುಚ್ಕೊಂಡಿರು. ಯಾವುದೋ ಈ ಅಕ್ಷರ ನೀನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ ತಕ್ಷಣ ಪ್ರತಿಯೊಂದು ನಾಯಿ ಕೂಡ ಮಾತಾಡ್ತಿದೆ ಅಂದ್ಲು ನಿಶಾ ಸೂರ್ಯನ ಕಡೆ ನೋಡ್ತಾ. ಸೂರ್ಯನಿಗೆ ಯಾಕೋ ಒಂದು ಸೆಕೆಂಡ್ ನಿಶಾ ಅಂದ ಮಾತಿಗೆ ಬೇಸರ ಅನಿಸ್ಬಿಡ್ತು. ನಿಶಾ ಹಾಗಂದು ಮರುಕ್ಷಣವೇ ಅಕ್ಕಿ ಭದ್ರಕಾಳಿ ರೂಪ ತಾಳಿದ್ಲು. ಏನು ಕೂಗಾಡ್ತಿದ್ಯಾ ಅಂತ ಹೇಳಿ ನಿಶಾ ಜುಟ್ಟು ಹಿಡ್ದ ಅಲ್ಲೇ ಇದು ಗೋಡೆಗೆ ಚಚ್ಚಿಬಿಟ್ಲು. ಅಮ್ಮ ಅಂತ ಕಿರ್ಚಾಡ್ತಿದ್ದಾಳೆ ನಿಶಾ ನೋವಿಗೆ. ತಲೆ ಮೇಲೆ ಬೊಕ್ಕೆ ಎದ್ಬಿಟ್ಟಿದೆ. ನಿಶಾ ಜುಟ್ಟು ಬಿಟ್ಟು ಕುತ್ತಿಗೆ ಹಿಡಿದು, ನನ್ನ ಗಂಡ ನಾಯಿನಾ ಹಾಂ ಅಂತ ಹೇಳಿ ಉಸಿರಾಟ ಕಷ್ಟ ಆಗೋವರೆಗೂ ಹಾಗೆ ಹಿಡ್ದಿಟ್ಟು ಒದ್ದಾಡ್ತಿದ್ದ ನಿಶಾಳನ್ನು ಉಸಿರು ನಿಲ್ಲೋ ಟೈಮ್ ಬಿಟ್ಲು. ಸೂರ್ಯ ಅಲ್ಲಿ ಇರಲಾಗದೆ ಅಲ್ಲಿಂದ ತನ್ನ ರೂಮ್ಗೆ ಹೊರಟೋದ. ಒಬ್ಬರು ಮನೆಗೆ ಬಂದಾಗ ಹೇಗಿರಬೇಕು ಅಂತ ಗೊತ್ತಿಲ್ವಾ? ಸಂಪ್ರದಾಯ ಪದ್ಧತಿ ಏನಿಲ್ವಾ ನಿನಗೆ? ಹಾಂ, ಮತ್ತು
ನನ್ನ ಅತ್ತಿಗೆನ ಬೀದಿ ಮನುಷ್ಯ ಅಂತೀಯಾ? ಅವಾಗಿಂದ ಸುಮ್ಮನಿರ್ತಿದ್ದೀನಲ್ವಾ ಅಂತ ಇಷ್ಟ ಬಂದು ಹಾಗೆ ಹೊಡಿತಿದ್ದಾಳೆ. ಅಷ್ಟಲ್ಲಿ ಗುಡಿಯಿಂದ ಮನೆಗೆ ಬಂದು ಶಾರದಾ ಅವರು ಅಕ್ಕಿ ನಿಶಾಳನ್ನು ಹೊಡೆಯೋದನ್ನು ನೋಡಿ, ಈ ಹುಡುಗಿಯಿಂದ ದೊಡ್ಡ ತಲೆನೋವಾಗೋಗಿದೆ ನಮಗೆ ಅಂತ ನಿಶಾಳಿಗೆ 4 ಬೈಗುಳ ಬೈತಾ ಬಂದರು. ಮುಂಚೆಯೇ ಮಿನಿ ಸ್ಕರ್ಟ್ ಹಾಕ್ಕೊಂಡಿದ್ರಿಂದ ಹಕ್ಕಿ ಹೊಡಿತಾ ಇರುವಾಗ ತಪ್ಪಿಸ್ಕೊಳ್ಳೋ ಪ್ರೋಸೆಸ್ನಲ್ಲಿ ಅದು ಇನ್ನೂ ಎದ್ದು ಹೋಗಿದೆ ಎಲ್ಲ ಮೇಲೆ. ಚಿಚಿ ಚಿಚಿ ಚಿ ನಿನಗೆ ಎಷ್ಟು ಸಾರಿ ಹೇಳಬೇಕು ನಿಶಾ, ಮನೆಗೆ ಇಂಥ ಬಟ್ಟೆಗಳಲ್ಲಿ ಬರಬೇಡ ಅಂತ ಮುಖ ಎಲ್ಲ ಸುಕ್ಕು ಹಾಕ್ಕೊಂಡು ಮಗಳ ಕಡೆ ನೋಡ್ತಾ, ಅಕ್ಕಿ ಯಾಕೆ ಅಮ್ಮ ಅವಳನ್ನ ಹಾಗೊಡಿತಿದ್ಯಾ ಅಂತ ಕೇಳಿದ್ರು ಶಾರದಾ ಅವರು. ಅಮ್ಮ, ಇವಳು ಸೂರ್ಯನ ನಾಯಿಗೆ ಹೋಲಿಸ್ತಿದ್ದಾಳೆ ಆ್ಯಂಡ್ ಅತ್ತಿಗೆನ ಬಜಾರ್ ಅಂದರೆ ಬೀದಿ ಮನುಷ್ಯ ಅಂತಿದ್ದಾಳೆ ಅಂದ್ಲು ಅಕ್ಷರ ಕೋಪದಿಂದ ನಿಶಾ ಕಡೆ ನೋಡ್ತಾ. ನೋಡಮ್ಮ ನಿಶಾ, ನೀನು ನನ್ನ ಅಣ್ಣನ ಮಗಳು ಅನ್ನೋ ಒಂದೇ ಒಂದು ಕಾರಣದಿಂದ ಇಷ್ಟು ದಿನ ನಿನ್ನ ಬರೆಸ್ತಿದ್ದೀನಿ ಅಷ್ಟೇ. ನೀನು ಹೇಗಿದ್ದರೂ ಎಂಥ ಮಾತುಗಳಂದರೂ ನಾನು ನೋಡ್ತಾ ಸುಮ್ಮನಿರಲ್ಲ ಅಂದರು ಶಾರದಾ ಅವರು ಈ ಸಾರಿ ಕೋಪದಿಂದ. ಹಾಂ ಮತ್ತೆ ನನ್ನ ಪರಿಸ್ಥಿತಿ ಏನತ್ತೆ ಅಂತ ಕೇಳಿದ್ಲು ನಿಶಾ ಅಸಹನೆಯಿಂದ. ನಿನಗೆ ನನ್ನ ಮಗನಿಗೆ ಮದುವೆ ಮಾಡ್ತೀನಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನೀನು ನನ್ನ ಮಗನ ಮೇಲೆ ಆಸೆ ಇಟ್ಕೊಂಡ್ರೆ ನಾನೇನು ಮಾಡೋದಕ್ಕಾಗಲ್ಲ. ಕೊನೆಗೆ ತುಂಬ ಸಾರಿ ನನ್ನ ಮಗಳು ಕೂಡ ಹೇಳಿದಾಳೆ, ಶೌರ್ಯ ಮೇಲೆ ಆಸೆ ಇಟ್ಕೊಂಡು ಆಮೇಲೆ ನೀನು ಬೇಸರ ಪಡಬೇಡ ಅಂತ. ನೀನು ಕೇಳ್ದಿದ್ರೆ ನಿನಗೆ ನಷ್ಟ ಅಂದರು ಶಾರದಾ ಅವರು. ಅಷ್ಟೇ ಬಿಡು ಅಮ್ಮ, ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ಕೆಲವು ಜನರು ಅಷ್ಟೇ ಬಿಡು ಅಮ್ಮ ಅಂತ ಹೇಳಿ ಅಲ್ಲಿಂದ ಸುಮ್ಮನೆ ಹೊರಟೋದ್ಲು ಅಕ್ಷರ. ಶಾರದಾ ಅವರು ಕೂಡ ನಿಶಾಳಿಗೆ 4 ಮಾತನ್ನು ಹೇಳಿ ಅಲ್ಲಿಂದ ಹೊರಟು ಹೋದರು. ನಿಶಾ ಕೂಡ ತುಂಬ ಕೋಪದಿಂದ ಅಕ್ಷರ ಮತ್ತು ಶಾರದಾ ಇಬ್ಬರನ್ನು ನೋಡ್ತಾ ಅಲ್ಲಿಂದ ಹೊರಟು ಹೋದ್ಲು. ಅಕ್ಷರ ರೂಮ್ ಒಳಗೆ ಬಂದು ನೋಡೋ ಅಷ್ಟರಲ್ಲೇ ಆ ರೂಮ್ನಲ್ಲಿ ಎಲ್ಲೂ ಸೂರ್ಯ ಕಾಣಿಸ್ಲೇ ಇಲ್ಲ ಅವಳಿಗೆ. ಬಾಲ್ಕನಿ ಒಳಗೋಗಿ ನೋಡುವಷ್ಟರಲ್ಲಿ ಅಲ್ಲಿ ಆಕಾಶದ ಕಡೆ ನೋಡ್ತಾ ಯಾವುದೇ ಭಾವನೆ ಇಲ್ಲದೆ ಇರುವಂಥ ಸೂರ್ಯನನ್ನು ನೋಡಿದ್ಲೇ ಒಂದೇ ಸಾರಿಗೆ ಬೇಸರ ಉಕ್ಕಿ ಬಂತು ಅಕ್ಷರಾಳಿಗೆ. ಪಾಪ ಸೂರ್ಯ ಅಂತ ಸೂರ್ಯನ ಹತ್ರ ಹೋಗಿ ಅವನನ್ನು ಅಪ್ಕೊಂಡ್ಲು ಅಕ್ಷರ ಹಿಂದಿನಿಂದ. ಸೂರ್ಯ ಕೂಡ ಮರಳಿ ಅವಳನ್ನು ಅಪ್ಕೊಂಡೇ ವಿರಹ ಒಂದೇ ಒಂದು ಮಾತು ಕೂಡ ಮಾತಾಡಲಿಲ್ಲ ಸೂರ್ಯ. ಅಕ್ಷರಾಗೆ ಅರ್ಥ ಆಗ್ತಿದೆ ಸೂರ್ಯ ಪಡ್ತಿರುವಂತಹ ನೋವು. ಸೂರ್ಯ ಅಂತ ಮತ್ತೆ ಕರೆದ್ಲು ಅಕ್ಷರ. ಯಾವುದೇ ಉತ್ತರವನ್ನು ಕೊಡಲಿಲ್ಲ ಸೂರ್ಯ. ಆದರೂ ಅವಳ ಮಾತುಗಳನ್ನ ಯಾಕೆ ಲೆಕ್ಕಿಸ್ಕೊಳ್ತಿದ್ಯಾ ನೀನು ಅಂತ ಕೇಳಿದ್ಲು ತನ್ನ ಗಂಡನನ್ನು. ಅವನು ನೋವು ಪಡ್ತಾ ಇರೋದನ್ನು ನೋಡೋದಕ್ಕಾಗದೆ. ಇಲ್ಲ ಅಕ್ಷರ, ಅವಳು ಹೇಳಿದ್ರಲ್ಲೂ ಕೂಡ ನಿಜ ಇಲ್ಲದೆ ಇಲ್ಲ ಅಲ್ವಾ? ನಿಜಕ್ಕೂ ನಾನು ಯಾರು ಅಂತ ಕೇಳಿದ ವಿರಕ್ತಿಯಿಂದ ಸೂರ್ಯ. ಇಲ್ಲಿ ಆ ಕುಕ್ ಫುಡ್ ಪ್ರಿಪೇರ್ ಮಾಡಿ ಶೌರ್ಯನ ರೂಮ್ ಹತ್ರ ಹೋಗಿ ನೋಡುವಷ್ಟರಲ್ಲಿ ಪ್ರಜ್ಞೆಯಿಲ್ಲದೆ ಬಿದ್ದಿರುವಂಥ ತ್ರಿಷಾ ಕಾಣಿಸಿದ್ಲು. ಆ ಹುಡುಗಿ ಫಾಸ್ಟಾಗಿ ತ್ರಿಷಾ ಹತ್ರ ಬಂದು ಮೇಡಮ್ 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 ಹೇಳಿ ಮೇಡಮ್ ಅಂತ ತಟ್ಟಿ ಎಬ್ಬಿಸ್ತಿದ್ರು ಕೂಡ ಅವಳು ಅಲ್ಲಾಡ್ತಾನೂ ಇಲ್ಲ. ಒಡಲೆಲ್ಲ ಜ್ವರದಿಂದ ಕಾಯ್ತಿರೋದನ್ನು ಕಂಡು ಏನು ಮಾಡಬೇಕೋ ತಿಳಿದೆ ಫಾಸ್ಟಾಗಿ ತನ್ನ ಮೊಬೈಲ್ ತಗೊಂಡು ಶೌರ್ಯನಿಗೆ ಕಾಲ್ ಮಾಡಿದ್ಲು ಆ ಹುಡುಗಿ. ಶೌರ್ಯ 1-2 ಸಾರಿ ಆಕೆ ಮಾಡಿದ ಮೇಲೆ ಅವಾಗ ನೋಡಿಕೊಂಡು ಲಿಫ್ಟ್ ಮಾಡ್ದ ಆ ಹುಡುಗಿ ಕಾಲನ್ನು. ಹಲೋ ಸರ್ ಅಂದ್ಲು ಆ ಹುಡುಗಿ. ಹಲೋ ಹೇಳು ಲಕ್ಷ್ಮಿ, ಆದರೂ ಯಾಕೆ ಇಷ್ಟೊಂದು ಸಾರಿ ಕಾಲ್ ಮಾಡ್ತಿದ್ಯಾ ಅಂತ ಅವಳ ಮೇಲೆ ಫೈಯರ್ ಆದ ಶೌರ್ಯ. ಸರ್ ಅದು ಅಮ್ಮನವರು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಿದ್ದಾರೆ ಅಂತಂದ್ಲು ಲಕ್ಷ್ಮಿ. ವಾಟ್ ಅಂತ ಕೇಳಿದ ಶೌರ್ಯ ಶಾಕ್ಕಾಗಿ. ಹೌದು ಸರ್, ಅಮ್ಮನವ್ರಿಗೆ ಪ್ರಜ್ಞೆನೇ ಇಲ್ಲ, ಒಡಲೆಲ್ಲ ಫುಲ್ಲು ಬಿಸಿಯಾಗ್ಬಿಟ್ಟಿದೆ, ನೀರು ಚುಮ್ಕಿಸಿದ್ರು ಕೂಡ ಅವ್ರು ಹೇಳ್ತಾನೇ ಇಲ್ಲ ಅಂದ್ಲು ಲಕ್ಷ್ಮಿ ಕಂಗಾಲಾಗಿ. ಹಾಂ ನಾನು ಇವಾಗಲೇ ಬರ್ತಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ತನ್ನ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡ್ದ ಶೌರ್ಯ. ಹಲೋ ಶೌರ್ಯ ಅವರೇ ಹೇಳಿ ಅಂದರು ಆ ಕಡೆ ಡಾಕ್ಟರ್ ಅರ್ಜೆಂಟಾಗಿ ನನ್ನ ಮನೆಗೆ ಹೋಗಿ, ನನ್ನ ವೈಫ್ಗೆ ತುಂಬ ಫೀವರ್ ಇದೆ ಅಂತ ಹೇಳಿದ ಶೌರ್ಯ. ಓಕೆ ಶೌರ್ಯ ಅವರೇ,
ನಾನು ಅತ್ತ ಕಡೆ ಇದ್ದೀನಿ, 5 ಮಿನಿಟ್ಸಲ್ಲಿ ನಿಮ್ಮ ಮನೇಲಿರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಶೌರ್ಯನ ಮನೆ ಕಡೆ ಕಾರನ್ನು ಓಡಿಸೋದಕ್ಕೆ ಶುರು ಮಾಡ್ದ. ಶೌರ್ಯ ಗಡಿಬಿಡಿಯಿಂದ. ಶೌರ್ಯನು ಕೂಡ ಹೇಗೆ ಡ್ರೈವ್ ಮಾಡ್ತಿದ್ದೀನಿ ಅಂತ ತಿಳಿದಂತೆ ಅಷ್ಟು ಸ್ಪೀಡಾಗಿ ಹೋಗ್ತಿದ್ದಾನೆ ಮನೆಗೆ. ಛೇ, ಅನಾವಶ್ಯಕವಾಗಿ ಅವಳು ಹೊಡೆದ್ಬಿಟ್ಟೆ, ಅದಕ್ಕೆ ಫೀವರ್ ತಂದ್ಕೊಂಡಿದ್ದಾಳೋ ಏನೋ ಅಂತ ಅಂದ್ಕೊಂಡ ಶೌರ್ಯ ಮನಸ್ಸಿನಲ್ಲೇ. ತನಗೆ ಎಷ್ಟು ಬೇಗನೆ ತ್ರಿಷಾನ ನೋಡ್ತೀನೋ ಅಂತ ಅನ್ನಿಸ್ತಿತ್ತು ಅವನಿಗೆ. ಶೌರ್ಯ ಡ್ರೈವ್ ಮಾಡಿದ ಸ್ಪೀಡ್ಗೆ ಅರ್ಧ ಗಂಟೆ ಜರ್ನಿ ಸ್ವಲ್ಪ 10 ನಿಮಿಷ ಆಗೋಯ್ತು ಅಷ್ಟೇ. ಅಷ್ಟು ಸ್ಪೀಡಾಗಿ ಬಂದ ಅವನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ. ಡಾಕ್ಟರ್, ಶೌರ್ಯ ಇಬ್ಬರು ಒಂದೇ ಸಾರಿಗೆ ಬರೋದರಿಂದ ಶೌರ್ಯ ಒಳಗಡೆ ನಡೆದ್ರೆ ಶೌರ್ಯನ ಅನುಸರಿಸ್ತಾ ಒಳಗಡೆ ಹೋದರು ಡಾಕ್ಟರ್ ಅವರು ಕೂಡ. ಶೌರ್ಯ ಓಟದಂಥ ನಡಿಗೆಯಿಂದ ತನ್ನ ರೂಮ್ ಒಳಗೆ ಹೋಗುವಷ್ಟರಲ್ಲೇ ಪ್ರಜ್ಞೆ ಇಲ್ಲದೆ ಇರೋ ತನ್ನ ಪ್ರಾಣ ಅಲ್ಲಿ ಕಾಣಿಸುತ್ತಲೇ ಒಂದೇ ಸಾರಿಗೆ ಅವನ ಪ್ರಾಣ ವಿಲವಿಲನೆ ಒದ್ದಾಡ್ತು. ಫಾಸ್ಟಾಗಿ ಹೋಗಿ ತ್ರಿಷಾನನ್ನು ತನ್ನ ಮಡಲಿಗೆ ತೆಗೆದುಕೊಂಡ. ಡಾಕ್ಟರ್ ಬಂದು, ಸರ್ ನೀವು ಹೊರಗಡೆ ಹೋಗಿ, ನಾನು ಚೆಕ್ ಮಾಡ್ತೀನಿ ಅಂದರು. ಇಲ್ಲ ಡಾಕ್ಟರ್, ನಾನು ಕೂಡ ಇಲ್ಲೇ ಇರ್ತೀನಿ ಅಂತ ಹೇಳ್ದ ಶೌರ್ಯ. ಡಾಕ್ಟರ್ ಇನ್ನೂ ತಪ್ಪಲ್ವಲ್ಲ ಅಂತ ಅಂದ್ಕೊಂಡು ಅವಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಥರ್ಮಾಮೀಟರ್ನಿಂದ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡಿ ಟ್ಯಾಬ್ಲೆಟ್ಸ್ ಕೊಟ್ಟು, ಹಾಗೆ ಅವಳ ಕೆನ್ನೆ ಎಲ್ಲ ಕಂದು ಹೋಗಿರೋದ್ರಿಂದ ಅವುಗಳಿಗೆ ಆಯಿಂಟ್ಮೆಂಟನ್ನು ಹಚ್ಚಿ, ಬಾಡಿ ವೀಕ್ ಆಗಿರೋದ್ರಿಂದ ಸಲೈನ್ ಹಚ್ಚಿದ್ರು ಡಾಕ್ಟರ್. ಶೌರ್ಯ ಅವರಿಗೆ ಫೀಸ್ ಪೇ ಮಾಡಿ ಕಳಿಸ್ಕೊಟ್ಟ. ಡಾಕ್ಟರ್ ಹೋಗ್ತಾ ಹೋಗ್ತಾ ಶೌರ್ಯನ ನೋಡಿ, ಶೌರ್ಯ ನಿನ್ನಲ್ಲಿ ತುಂಬ ಬದಲಾವಣೆ ನೋಡಿದೆ ಇವತ್ತು ಅಂದರು ನಗ್ತಾ. ಅದಕ್ಕೆ ಅವನು ಯಾವುದೇ ಉತ್ತರ ಕೊಡಲಿಲ್ಲ ಶೌರ್ಯ ಡಾಕ್ಟರ್ಗೆ. ಅವಳಿಗೆ 10 ನಿಮಿಷಕ್ಕೆ ಒಂದು ಸಾರಿ ಒದ್ದೆ ಬಟ್ಟೆ ಇಡು ಹಣೆ ಮೇಲೆ, ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ಟೇಕ್ ಕೇರ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು ಡಾಕ್ಟರ್ ಇನ್ನೂ ತನ್ನ ಕೆಲಸವನ್ನು ಮುಗಿಸಿ. ಶೌರ್ಯ ಲಕ್ಷ್ಮಿನ ಕರೆದ. ನೀವು ಹೇಳಿ ನಾನು ಮಾಡ್ತೀನಿ ಅಂದರು ಶೌರ್ಯ. ಅದನ್ನೇನು ಕೇಳಿಸ್ಕೊಳ್ಳದೆ, ಹೋಗಿ ಹಾಟ್ ವಾಟರ್ ತಗೋಬಾ ಆ್ಯಂಡ್ ಕಾಟನ್ ಕ್ಲಾತ್ ಕೂಡ ಅಂತ ಹೇಳಿ ಅವಳನ್ನ ಕಳಿಸ್ಬಿಟ್ಟ. ಶೌರ್ಯ ಪ್ರಜ್ಞೆ ಇಲ್ಲದ ತ್ರಿಷಾನನ್ನು ನೋಡ್ತಾ, ಅವನು ನಿನ್ನ ತಂಗಿ ಸೇರಿ ನಿನ್ನ ಜೀವನವನ್ನು ನಾಶ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಲ್ಲೇ, ಆದರೂ ಎಲ್ರನ್ನ ಅಷ್ಟೊಂದು ಕುರುಡಾಗಿ ಹೇಗೆ ನಂಬ್ತೀಯ ನೀನು? ನೀನು ಬದಲಾಗಬೇಕು ತ್ರಿಷಾ, ನೀನು ಸ್ಟ್ರಾಂಗ್ ಆಗಿ ತಯಾರಾಗಬೇಕು ಅಂತ ಅಂದ್ಕೊಂಡ ಶೌರ್ಯ ಮನಸ್ಸಿನಲ್ಲೇ. ಅಷ್ಟರಲ್ಲೇ ಲಕ್ಷ್ಮಿ ಬಿಸಿ ನೀರು, ಕಾಟನ್ ಕ್ಲಾತ್ ತೆಗೆದುಕೊಂಡು ಬರೋದರಿಂದ ಬಿಸಿ ನೀರಿನಿಂದ ಮುಖ, ಕೈ, ಕಾಲು ಒರೆಸಿ ಬೇರೆ ಕ್ಲಾತ್ ಒದ್ದೆ ಮಾಡಿ ಹಣೆ ಮೇಲೆ ಇಟ್ಟ. ತ್ರಿಷಾ ಬೆಳ್ಳಗಿರೋದ್ರಿಂದ ಶೌರ್ಯ ಹೊಡೆದ ಪೆಟ್ಟಿಗೆ ಶೌರ್ಯನ ಕೈ ಬೆರಳುಗಳ ಅಚ್ಚುಗಳು ಸ್ಪಷ್ಟವಾಗಿ ಕಾಣಿಸ್ತಿದ್ರೆ ಒಂದೇ ಸಾರಿಗೆ ಪ್ರಾಣ ಚರಂತು ಶೌರ್ಯನಿಗೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ.